ನಾನು ಕೊಟ್ಟು ಟೈಮ್ ಆಯಿತು. ದುಡ್ಡು ವಾಪಸ್ ತಂದೇಳ ಕೇಳಕ್ಕ. ಇಲ್ವಂತೆ ವೀರು. ಅಕ್ಕ, ನಾವು ನಡೆಯೋ ದಾರಿಲಿ ಕಲ್ಲು ಮುಳ್ಳು ಇರುತ್ತೆ. ಅದು ನಮ್ಮ ಕಾಲಿಗೆ ಚುಚ್ಕೋಬಾರ್ದು ಅಂತ ನಾವು ಚಪ್ಪಲಿ ಹಾಕೊಂಡು ನಡಿತೀವಿ. ಆದರೆ ಒಂದು ಮುಳ್ಳು ನಮ್ಮ ಚಪ್ಪಲಿ ಒಳಗಡೆನೆ ಸೇರ್ಕೊಂಡ್ಬಿಡುತ್ತೆ. ನಾವು ಹೂವಿನ ಹಾದಿಲಿ ನಡೆದ್ರೂ ಅದು ನಮಗೆ ಚುಚ್ಚಿ ನೋವು ಕೊಡ್ತಾನೆ ಇರುತ್ತೆ. ಸಮಾಜದಲ್ಲಿ ನಾನು ತುಂಬ ಒಳ್ಳೆ ಹೆಸರು ಸಂಪಾದನೆ ಮಾಡಿದೆ. ಒಂದು ಸಣ್ಣ ಕಳಂಕನೂ ಬರದಿರೋ ಹಾಗೆ ಗೌರವ ಕಾಪಾಡ್ಕೊಂಡು ಬಂದಿದ್ದೀನಿ. ನಮ್ಮ ಮನೆ ಒಳಗಡೆನೆ ಒಂದು ಮುಳ್ಳು ಸೇರಿ ಪದೇ ಪದೇ ಚುಚ್ಚಿ ನೋವು ಮಾಡಿದ್ರೆ, ನಾನು ತಂದೆ ಅನ್ನೋ ಕಾರಣಕ್ಕೆ ಎಲ್ರ ಮುಂದೆನೂ ತಲೆ ತಗ್ಸೋ ಹಾಗೆ ಮಾಡಿದ್ರೆ ಏನು ಮಾಡಬೇಕಕ್ಕ? ವೀರು, ನಿನ್ನ ನೋವೇನು ಅಂತ ನನಗೆ ಅರ್ಥ ಆಗುತ್ತೆ. ನೀನು ಮಿನಿಸ್ಟ್ರು, ಎಲ್ರಿಗೂ ಮಾದರಿಯಾಗಿರ್ಬೇಕಾದವನು. ನಾಳೆ ನೀನು 4 ಜನಕ್ಕೆ ಬುದ್ಧಿ ಮಾತು ಹೇಳಕ್ ಹೋದಾಗ ನಿಮ್ಮನೇಲೇ ಇಂಥವ್ರು ಇದಾರಲ್ಲ ಅಂತ ಹೇಳ್ಬಿಟ್ರೆ ನಿನಗೆ ಎಷ್ಟು ಅವಮಾನ ಆಗುತ್ತೆ ಅಂತ ನನಗೆ ಅರ್ಥ ಆಗುತ್ತೆ. ಆದರೆ ಏನು ಮಾಡೋದು, ಶ್ರಾವಣಿ ಇನ್ನು ಚಿಕ್ಕವಳು, ಅವಳಿಗಿದೆಲ್ಲ ಅರ್ಥ ಆಗೋದಿಲ್ಲ. ನಾನು ಅರ್ಥ ಮಾಡಿಸೋ ಪ್ರಯತ್ನನೇ ಮಾಡಲ್ಲ ಅಕ್ಕ. ಇವಳು ಓದ್ದೆ, ವಿದ್ಯಾಮಂತ್ರಿಗಳ ಮಗಳಿಗೆ ವಿದ್ಯೆ ಇಲ್ಲ ಅಂತ ಹಂಗಿಸ್ಕೊಂಡಿದ್ದು ಆಯಿತು. ಇವಳು ಹುಡುಗಾಟಿಕೆಗಳಿಂದ ನಾನು ಅವಮಾನ ಪಟ್ಟಿದ್ದು ಆಯಿತು. ಮನೆಯಲ್ಲಿ ಮನಸ್ಸಿನಲ್ಲಿ ಇವಳು ಹಿಂಸೆ ತಡಿಲಾರದೆ ಆಚೆ ಪ್ರಪಂಚದಲ್ಲಿ ತಲೆ ತಗ್ಸಿದ್ದು ಆಯಿತು. ಇಷ್ಟು ಸಾಲದು ಅಂತ ಕಳ್ತನ ಮಾಡಕ್ಕೆ ಬೇರೆ ಮುಂದುವರೆದಿದ್ದಾಳೆ. ಇದನ್ನು ನಾನು ಸಹಿಸೋದಿಲ್ಲ ಅಕ್ಕ. ಇದೇ ಮುಂದುವರೆದ್ರೆ ಇವಳು ಮಾಡೋ ಕೆಲಸಗಳಿಂದ ಒಂದಲ್ಲ ಒಂದು ದಿವಸ ನನ್ನ ಮುಖಕ್ಕೆ ಮಸಿ ಬೆಳೆಯೋದು ಗ್ಯಾರಂಟಿ. ಸಾಕು, ಇಷ್ಟು ದಿವಸ ಸಹಿಸ್ಕೊಂಡಿದ್ದು ಸಾಕು. ಅದಕ್ಕೆ ಈಗಿಂದೀಗಲೇ ಸಾರಿ ಸರ್, ಮನೆ ಆಚೆ ಒಂದಿಷ್ಟು ಜನಗಳು ಬಂದಿದ್ದಾರೆ, ನಿಮ್ಮನ್ನು ನೋಡಲೇಬೇಕಂತೆ. ನೀವು ತುಂಬ ಬ್ಯುಸಿ ಇದ್ದೀರಾ ಅಂತ ಹೇಳಿದೆ, ಆದರೂ ನಿಮ್ಮನ್ನು ನೋಡಲೇಬೇಕಂತೆ. ಪ್ರಶಾಂತ್, ಇಲ್ಲಿ ಇಂಪಾರ್ಟೆಂಟ್ ಆಗಿ ಏನೋ ಮಾತಾಡ್ತಿದ್ದೀವಿ. ಯಾರು ಬಂದಿದ್ರು ಅವ್ರನ್ನ ನಾಳೆ ಬರಕ್ಕೆ ಹೇಳಿ. ಈಗ ಅವ್ರನ್ನ ಕಳಿಸ್ಕೊಡಿ. ಇಲ್ಲ ಅಕ್ಕ, ಅಷ್ಟು ಜನ ನನ್ನ ನೋಡಕ್ಕೆ ಬಂದಿದ್ದಾರೆ ಅಂದರೆ ಅವ್ರನ್ನ ಹಾಗೆ ಕಳ್ಸೋಕ್ಕಾಗಲ್ಲ. ಏನು ಅಂತ ನಾನು ಕೇಳ್ತೀನಿ. ಪ್ರಶಾಂತ್, ಒಂದು ಸ್ವಲ್ಪ ಯಜಮಾನ್ರೆ, ಚೀಫ್ ಮಿನಿಸ್ಟರ್ ಕಾಲ್ ಮಾಡ್ತಿದ್ದಾರೆ. ಹಲೋ ಅಣ್ಣಾಜಿ, ಏನು ಸಮಾಚಾರ? ಫೋನ್ ಮಾಡಿಬಿಟ್ಟಿದ್ದೀರಾ? ಏನ್ರಿ ವೀರೇಂದ್ರ, ಮೀಡಿಯಾದಲ್ಲಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನಿಮ್ಮದೇ ಸುದ್ದಿ. ನನ್ನ ಸುದ್ದಿನ ಏನು ಹೇಳ್ತಿದ್ದೀರಾ ಅಣ್ಣಾಜಿ? ಯಾಕೆ ಬೆಳಗ್ಗೆಯಿಂದ ನ್ಯೂಸ್ ನೋಡಿಲ್ವಾ? ನಿಮ್ಮಿಂದ ಆಗಿರೋ ಒಳ್ಳೆ ಕೆಲಸನ ರಾಜ್ಯದಲ್ಲಿ ಎಲ್ಲ ಕಡೆ ಕೊಂಡಾಡ್ತಿದ್ದಾರೆ. ವೆರಿ ಗುಡ್. ಇಂಥದ್ದೆಲ್ಲ ಆಗಾಗ ಆಗ್ತಿರ್ಬೇಕು. ಎಲೆಕ್ಷನ್ ಹತ್ರ ಬರ್ತಿದೆ, ನಿಮ್ಮ ವ್ಯಕ್ತಿತ್ವ ಏನು ಅಂತ ಜನಗಳಿಗೂ ಗೊತ್ತಿದೆ. ಆದರೂ ಜೊತೆಗಿಂತ ಕೆಲಸಗಳಿಂದ ನಿಮ್ಮ ಕಿರೀಟದಲ್ಲಿ 1-2 ಗರಿ ಜಾಸ್ತಿ ಆಗಿದೆ. ಕಂಗ್ರ್ಯಾಚುಲೇಷನ್ಸ್. ಹೈಕಮಾಂಡಿಂದನೂ ನಿಮ್ಮನ್ನು ಅಪ್ರಿಷಿಯೇಟ್ ಮಾಡಿ ಜೋಶಿಗಳು ಮೆಸೇಜ್ ಮಾಡಿದ್ರು. ನಿಮಗೂ ಮಾಡಿರ್ಬೋದು ನೋಡಿ. ಸರಿ ಅಣ್ಣಾಜಿ, ನೋಡ್ತೀನಿ. ಒಳ್ಳೇದಾಗ್ಲಿ, ಬಾಯ್. ಥ್ಯಾಂಕ್ ಯು ಅಣ್ಣಾಜಿ. ಪ್ರಶಾಂತ್ ಸರ್, ಅವ್ರನ್ನೆಲ್ಲ ಒಳಗೆ ಬರಕ್ಕೆ ಹೇಳಿ. ಸರಿ ಸರ್.
ಜೋಶಿ ಅವ್ರು ಮೆಸೇಜ್ ಮಾಡಿದ್ದಾರೆ. ಆಲ್ ದಿ ಬೆಸ್ಟ್ ಅಂತ ಯಾಕೆ ಹೇಳಿದ್ದಾರೆ? ವೀರೇಂದ್ರ ದೇಸಾಯಿ ಅವರಿಗೆ, ವೀರೇಂದ್ರ ದೇಸಾಯಿ ಅವರಿಗೆ, ಮಿನಿಸ್ಟರ್ ಸಾಹೇಬ್ರಿಗೆ, ವೀರೇಂದ್ರ ಸಾಹೇಬ್ರಿಗೆ, ವೀರೇಂದ್ರ ಸಾಹೇಬ್ರಿಗೆ, ವೀರೇಂದ್ರ ದೇಸಾಯಿ ಅವರಿಗೆ, ವೀರೇಂದ್ರ ದೇಸಾಯಿ ಅವರಿಗೆ, ಮಿನಿಸ್ಟರ್ ಸಾಹೇಬ್ರಿಗೆ, ಮಿನಿಸ್ಟರ್ ಸಾಹೇಬ್ರಿಗೆ, ಮಿನಿಸ್ಟರ್ ಸಾಹೇಬ್ರಿಗೆ. ನಮಸ್ಕಾರ. ನನ್ನಿಂದ ಏನಾಗಬೇಕು? ಯಜಮಾನ್ರೆ, ಈಗ ನಿಮ್ಮಿಂದ ಆಗಿರೋ ಸಹಾಯನೇ ತುಂಬಾ ದೊಡ್ಡದು. ಇನ್ನು ಏನ್ ಕೇಳಕ್ಕಾಗುತ್ತೆ? ಎಷ್ಟೋ ಜನ MLA MP ಗಳು ಎಲೆಕ್ಷನ್ ಆದಮೇಲೆ ನಮ್ಮ ಕೈಗೂ ಸಿಗಲ್ಲ. ಕಷ್ಟ ಹೇಳ್ಕೊಬೇಕಂತ ಅವ್ರ ಮನೆ ಹತ್ರ ಹೋದ್ರು ನಮ್ಮನ್ನ ಅವ್ರ ಮನೆ ಬಾಗ್ಲಿಗೂ ಸೇರ್ಸಲ್ಲ. ಅಂತದ್ರಲ್ಲಿ ನಮ್ಮ ಕಾಲೋನಿ ಮಹಾದೇವಣ್ಣನ ಜೀವ ಉಳಿಸಿ ಆ ಹೆಣ್ಮಗು ತಪ್ಪಲಿ ಆಗೋದನ್ನ ತಪ್ಪಿಸಿದ್ದೀರಾ ಯಜಮಾನ್ರೆ? ನಿಮ್ಮ ಋಣ ಬರೀ ಆ ಮನೆ ಮೇಲಲ್ಲ, ಇಡೀ ನಮ್ಮ ಕಾಲೋನಿ ಮೇಲೆ ಇರುತ್ತೆ ಸಾಹೇಬ್ರೆ. ನೀವು ಕೊಟ್ಟಿದ್ದ ದುಡ್ಡಿಂದ ಮಾದೇವಣ್ಣಂಗೆ ಆಪರೇಷನ್ ಆಯ್ತು. ಮಾದೇವಣ್ಣ ಅಂದ್ರೆ ಇಡೀ ನಮ್ಮ ಏರಿಯಾದಲ್ಲಿ ಒಳ್ಳೆ ಹೆಸರು ಮಾಡಿರೋ ವ್ಯಕ್ತಿ ಅಂತವನ್ನ ನೀವು ಉಳಿಸಿದ್ದೀರಾ? ದೇವ್ರು ನಿಮ್ಮನ್ನು ಚೆನ್ನಾಗಿ ಇಡ್ಲಿ. ಸರ್, ಇವರೆಲ್ಲ ಬೇರೆ ಬೇರೆ ಪಕ್ಷಗಳು ಕೆಲಸ ಮಾಡ್ತಿದ್ದವರು. ನಿಮ್ಮ ಒಳ್ಳೆ ಗುಣ ಗೊತ್ತಾಗಿ ನಿಮ್ಮ ಬಿಟ್ಟು ಇನ್ಯಾರಿಗೂ ಓಟ್ ಹಾಕಲ್ಲ ಅಂತ ಖುಷಿಯಿಂದ ನಿಮ್ಗೆ ನೋಡಕ್ ಬಂದಿದ್ದಾರೆ. ಜನರ ಸಮಸ್ಯೆ ಅಂತ ಬಂದಾಗ ಸರ್ಕಾರದಿಂದ ಸಹಾಯ ಸಿಗೋದೇ ಕಷ್ಟ. ಅಂತದ್ರಲ್ಲಿ ನೀವು ನಿಮ್ ಸ್ವಂತ ದುಡ್ಡಿನ 10 ಲಕ್ಷ ರೂಪಾಯಿನ ಸಮಯಕ್ಕೆ ಸರಿಯಾಗಿ ಕೊಟ್ಟು ಅವ್ರ ಪ್ರಾಣ ಉಳಿಸಿದ್ದೀರ. ಅದಕ್ಕೆ ನಮ್ಮ ಕಾಲೋನಿ ಜನ ಎಲ್ಲ ನಿಮ್ಮನ್ನ ದೇವರು ಅಂತ ಇದ್ದಾರೆ. ಬಂದೆ ವೀರೇಂದ್ರ ದೇಸಾಯಿ ಅವ್ರಿಗೆ, ವೀರೇಂದ್ರ ದೇಸಾಯಿ ಅವ್ರಿಗೆ. ನೋಡಿ, ಸದಾ ಕಾಲ ನಿಮ್ಮ ಪ್ರೀತಿಗೆ ನಾನು ಋಣಿಯಾಗಿರ್ತೀನಿ. ಕೆಲವೊಮ್ಮೆ ರಾಜಕೀಯದಲ್ಲಾಗಲಿ ಜೀವನದಲ್ಲಾಗಲಿ ಮಾಡದೇ ಇರೋ ತಪ್ಪಿಗೆ ಆಪಾದನೆಗಳನ್ನು ಹೊತ್ಕೋಬೇಕಾಗತ್ತೆ. ಹಾಗೆ ಏನೂ ಘನಕಾರ್ಯ ಮಾಡ್ದಲೇ ಹೋದರೂ ಪ್ರಶಂಸೆಗಳನ್ನ ಅನುಭವಿಸ್ಬೇಕಾಗತ್ತೆ. ಒಟ್ಟಿನಲ್ಲಿ ನಿಮಗೆಲ್ಲ ಒಳ್ಳೇದಾಯ್ತಲ್ಲ, ಅಷ್ಟೇ ಸಾಕು. ಹೋಗಿ ಬನ್ನಿ. ವೀರೇಂದ್ರ ದೇಸಾಯಿ ಅವ್ರಿಗೆ, ವೀರೇಂದ್ರ ದೇಸಾಯಿ ಅವ್ರಿಗೆ, ವೀರೇಂದ್ರ ದೇಸಾಯಿ ಅವ್ರಿಗೆ, ಮಿನಿಸ್ಟರ್ ಸಾಹೇಬ್ರಿಗೆ, ಮಿನಿಸ್ಟರ್ ಸಾಹೇಬ್ರಿಗೆ. ಸುಬ್ಬು, ದುಡ್ಡು ಯಾವ ಅಕೌಂಟ್ಗೆ ಹೋಗಿದೆಯೋ ಅದೇ ಅಕೌಂಟಿಗೆ ಸರ್ಕಾರದ ಫಂಡಿಂದ 5 ಲಕ್ಷ ಟ್ರಾನ್ಸ್ಫರ್ ಮಾಡೋಕ್ಕೆ ಏರ್ಪಾಡು ಮಾಡು. ಆಯ್ತು ಯಜಮಾನ್ರೆ. ಈ ವಿಷಯನ ದೊಡ್ಡದಾಗುವಾಗ ಮಾಡಿದ್ದು ನೀನೇ ಅಂತ ನನಗೆ ಗೊತ್ತು. ಒಂದು ಜೀವ ಉಳಿದಿದೆ ಅಂದರೆ ಅದು ದೊಡ್ಡ ವಿಷಯನೇ ಅಲ್ವಾ ಯಜಮಾನ್ರೆ? ದೊಡ್ಡ ವಿಷಯ ದೊಡ್ಡದಾಗಿ ಸದ್ದು ಮಾಡ್ತಾ ಇದೆ ಅಷ್ಟೇ. ಆದರೂ ನಾನು ಮಾಡದಿರೋ ಕೆಲಸಕ್ಕೆ ನನಗೆ ಪ್ರಶಂಸೆ ಸಿಗೋದು ನನಗೆ ಇಷ್ಟ ಇಲ್ಲ ಸುಬ್ಬು. ಆ ಹುಡುಗಿ ಬಂದು ಆ ರೀತಿ ಬೇಡ್ಕೊಂಡಾಗ ನೀವು ಆ ಜಾಗದಲ್ಲಿ ಇದ್ದಿದ್ರೆ ಏನು ಮಾಡ್ತಿದ್ರೋ ಅದನ್ನೇ ಶ್ರಾವಣಿ ಮೇಡಮ್ ಮಾಡಿದ್ದಾರೆ ಅಷ್ಟೇ.
ಹಾಗಿದ್ರೂ ನಿಮಗೆ ಕ್ರೆಡಿಟ್ ತೊಗೊಳಕ್ಕೆ ಇಷ್ಟ ಇಲ್ಲ ಅಂದರೆ ನೀನೇನೋ ಕೇಳಕ್ಕೆ ಬಂದಿದ್ಯಾ ಅಂತ ನನಗೆ ಗೊತ್ತು. ಅದೇನು ಅಂತ ಹೇಳು. ಯಜಮಾನ್ರೆ, ಈ ಕೆಲಸ ಯಾರೇ ಮಾಡಿದರೂ ಅವ್ರಿಗೆ ಪ್ರಶಂಸೆ ಸಿಗಲೇಬೇಕು. ಇವತ್ತು ಆ ಪ್ರಶಂಸೆ ನಿಮಗೆ ಸಿಕ್ಕಿದೆ, ಆದರೆ ಇದನ್ನೆಲ್ಲ ನೀವು ಮಾಡಿದ್ದಲ್ಲ ಅಂತ ನಿಮ್ಮ ಮನಸ್ಸಿಗೆ ಅನ್ನಿಸ್ತಿದ್ರೆ ಈ ಕೆಲಸ ಮಾಡಿರೋ ಶ್ರಾವಣಿ ಮೇಡಮ್ಗೆ ಅಪ್ರಿಷಿಯೇಟ್ ಮಾಡ್ಬೋದಲ್ಲ ಯಜಮಾನ್ರೆ? ಒಂದು ವೇಳೆ ಅಪ್ರಿಷಿಯೇಟ್ ಮಾಡಲಿಲ್ಲ ಅಂದ್ರೂ ಅದ್ರ ಬದಲಾಗಿ ಏನಾದರೂ ಫೇವರ್ ಮಾಡಿದರೆ ಚೆನ್ನಾಗಿರ್ತಿತ್ತು. ಒಬ್ಬರು ತಪ್ಪು ಮಾಡಿದಾಗ ಅವ್ರಿಗೆ ಶಿಕ್ಷೆ ಆಗಲಿ ಅಂತ ಅಂದ್ಕೊಳ್ಳೋ ನಾವು ಒಳ್ಳೇದು ಮಾಡಿದಾಗ ಅದಕ್ಕೆ ತಕ್ಕ ಫಲ ಸಿಗಬೇಕು ಅಂತ ಅನ್ಕೋಬೋದಲ್ವಾ ಅಂತ. ನೀನು ನನ್ನ ಕನ್ಫ್ಯೂಸ್ ಮಾಡ್ತಾ ಇದೆಯಾ? ನನ್ನಿಂದ ಏನಾಗಬೇಕು, ನಾನು ಏನು ಮಾಡಬೇಕು? ಯಜಮಾನ್ರೆ, ಶ್ರಾವಣಿ ಮೇಡಮ್ಮು ನಿಮ್ಮ ಜೊತೆ ಒಂದು ಫೋಟೋನೂ ಇಲ್ಲ ಅಂತ ಹೇಳ್ತಿದ್ರು. ಅವ್ರೇನಾದರೂ ನಿಮ್ಮ ಜೊತೆ ಒಂದು ಸೆಲ್ಫಿ ತಗೋಬೋದಾ ಅಂತ. ಓಹ್ ಮೇಡಮ್, ನೀವು ಇಲ್ಲೇ ಇದ್ದೀರಾ? ನಿಮ್ಮನ್ನೇ ಹುಡುಕ್ತಾ ಇದ್ದೆ. ಯಾಕೆ, ಏನು ವಿಷಯ? ನಾಳೆ ಬೆಳಿಗ್ಗೆ ಬೇಗ ಎದ್ದು ಅಂದವಾಗಿ ಚಂದವಾಗಿ ರೆಡಿ ಆದರೆ ನಿಮ್ಗೊಂದು ಸರ್ಪ್ರೈಸ್ ಇದೆ. ಸರ್ಪ್ರೈಸಾ? ಏನು ಸರ್ಪ್ರೈಸು? ಸರ್ಪ್ರೈಸ್ ಏನು ಅಂತ ಹೇಳಿದ್ರೆ ಅದು ಸರ್ಪ್ರೈಸ್ ಹೆಂಗೆ ಮೇಡಮ್ ಆಗುತ್ತೆ? ಯಾರ ಹತ್ರ ಹೋಗಿ ಸರ್ಪ್ರೈಸ್ ಅಂದ್ರೂ ಅವ್ರು ಕೇಳೋ ಕ್ವಶನ್ ಇದೇನೆ. ಸರಿ ಬಿಡು, ಏನು ಸರ್ಪ್ರೈಸ್ ಅಂತ ಹೇಳ್ಬೇಡ. ಆದರೆ ನೀನು ಕೊಡೋ ಸರ್ಪ್ರೈಸ್ಗೂ ನಾನು ಚೆನ್ನಾಗಿ ರೆಡಿ ಆಗೋದಕ್ಕೂ ಏನು ಸಂಬಂಧ ಅಂತ ಹೇಳ್ಬಿಡು, ಅಷ್ಟು ಸಾಕು. ಸುತ್ತಿ ಬಳಸಿ ಅಲ್ಲಿಗೆ ಬರ್ತಿದ್ದೀರಲ್ಲ, ನಿಮಗೆ ನನ್ನ ಬಾಯಿಂದ ವಿಷಯ ಏನು ಅಂತ ತೆಗಿಬೇಕು, ಅಷ್ಟೇ ತಾನೆ? ಅಲ್ವಾ ಮತ್ತೆ? ನೀನು ಹೀಗೆ ಸರ್ಪ್ರೈಸ್ ಇದೆ ಅಂತ ಹೇಳ್ಬಿಟ್ರೆ ನಂಗೆ ಬೆಳಗ್ಗೆವರೆಗೂ ನಿದ್ದೆ ಬರಲ್ಲ, ಒದ್ದಾಡ್ಬಿಡ್ತೀನಿ ಅಷ್ಟೇ. ನಾನು ಹೇಳೋ ವಿಷಯ ಕೇಳಿದ್ರೆ ನಿಮ್ಗೆ ಬೆಳಿಗ್ಗೆವರೆಗೂ ನಿದ್ದೆನೇ ಬರಲ್ಲ, ಖುಷಿಲಿ ಕುಣಿದಾಡ್ತಾ ಇರ್ತೀರಾ. ಏನೋ ಖುಷಿಯಲ್ಲಿ ಕುಂದಾಡ್ತಿದ್ದೀನ? ಸುಬು ಆ ಥರ ಏನಾದರೂ ವಿಷಯ ಇದ್ರೆ ಈಗಲೇ ಹೇಳ್ಬಿಡು ಪ್ಲೀಸ್. ನಾಳೆ ಒಂದೇ ಸರಿ ಹೇಳಿ ಒಂದೇ ಸರಿ ಖುಷಿ ಪಡೋದಕ್ಕಿಂತ ಈಗಲಿಂದ ಬೆಳಗ್ಗೆವರೆಗೂ ಖುಷಿ ಪಡ್ಬೋದು, ಜಾಸ್ತಿ ಖುಷಿ ಪಟ್ಟಾಗುತ್ತೆ. ಪ್ಲೀಸ್ 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 ಪ್ಲೀಸ್. ಆಯಿತು ಆಯಿತು ಆಯಿತು. ನಾಳೆ ಬೆಳಿಗ್ಗೆ ಬೇಗ ಎದ್ದು ರೆಡಿ ಆದರೆ ಯಜಮಾನ್ರ ಜೊತೆ ನೀವೊಂದು ಸೆಲ್ಫಿ ತಗೊಬೋದು. ಇದಕ್ಕೆ ಯಜಮಾನ್ರು ಒಪ್ಪಿದ್ದಾರೆ. ಏನ್ ಹೇಳ್ತಿದ್ಯಾ ಸುಬು? ನೀನ್ ನಿಜ ಹೇಳ್ತಿದ್ಯಾ ತಾನೆ? ನಾಳೆ ನಾ ಅಪ್ಪನ ಜೊತೆ ಫೋಟೋ ತೆಗೆಸ್ಕೋಬೋದಾ? ನಾನು ಕನ್ಸ್ ಕಾಣ್ತಿಲ್ಲ ಅಲ್ವಾ? ನಿಜಾನೇ ಮೇಡಮ್, ನಿಜವಾಗ್ಲೂ ನೀವು ಯಜಮಾನ್ರ ಹತ್ರ ಫೋಟೋ ತಗೋಬೋದು. ಅವ್ರ ಹತ್ರ ನಾನೇ ಮಾತಾಡಿದ್ದೀನಿ, ಅದಕ್ಕೆ ಅವ್ರು ಒಪ್ಕೊಂಡು ಇದ್ದಾರೆ. ಯಜಮಾನ್ರ ಜೊತೆ ಫೋಟೋ ಇಲ್ಲ ಅನ್ನೋಕ್ವರೆಗೂ ಇನ್ಮೇಲೆ ಇರಲ್ಲ. ಈಗ ಹೇಳಿ, ರೆಡಿ ಆಗ್ತೀರಾ ಇಲ್ವಾ? ರೆಡಿ ಆಗದ ಜಮಾಯಿಸ್ಬಿಡ್ತೀವಿ. ಅಕ್ಕ, ನನಗೆ ನೈಲ್ ಪಾಲಿಶ್ ಹಾಕ್ತೀಯಾ? ಇದೇನಿದು, ಎಲ್ಲ ಲೈಟ್ಸ್ ಆಫ್ ಆಗಿದೆಯಲ್ಲ? ಶ್ರಾವಣಿ ಅಕ್ಕ, ರೂಮಲ್ಲಿ ಇದೆಯಾ? ಪಿಂಕಿ ಬಾ, ಒಳಗ್ ಬಾ. ಯಾರದು? ಯಾರು ಮಾತಾಡ್ತಿರೋದು? ಪಿಂಕಿ, ಭಯ ಪಡ್ಬೇಡ, ನಾನೇ, ಬಾ ಒಳಗೆ. ಶ್ರಾವಣಿ ಅಕ್ಕ, ರೂಮಲ್ಲಿ ಯಾರೋ ಇದ್ದಾರೆ, ನನಗೆ ಭಯ ಆಗ್ತಿದೆ. ನೀನ್ ಎಲ್ಲಿದ್ಯಾ? ಪಿಂಕಿ, ನಾನೇ, ಬಾ. ನೀವು ಶ್ರಾವಣಿ ಅಕ್ಕ ಅಲ್ಲ, ನೀವು ಬೇರೆ ಯಾರೋ. ನಾನು ಹೊಟ್ಟೋಗ್ತೀನಿ. ಪಿಂಕಿ, ನಾನೇ. ಅಯ್ಯೋ, ದೆವ್ವ ದೆವ್ವ ದೆವ್ವ, ನಮ್ಮ ಮನೆಗೆ ದೆವ್ವ ಬಂದಿದೆ. ಪಿಂಕಿ, ನಾನು ಶ್ರಾವಣಿ. ಶ್ರಾವಣಿ ಅಕ್ಕನ? ನೀನೇನಾ? ನಾನೇ. ಅವಾಗಿಂದ ಮಾತಾಡ್ತಿದ್ದಿದ್ ನೀನೇನಾ? ಏನಿದ್ ಅವತಾರ ನಿಂದು? ನಾಳೆ ಅಪ್ಪನ ಜೊತೆ ಸೆಲ್ಫಿ ತೆಗೆಸ್ಕೋಬೇಕಲ್ವಾ, ಚೆನ್ನಾಗಿ ಕಾಣ್ಬೇಕಲ್ಲ, ಅದಕ್ಕೆ ಫೇಸ್ ಮಾಸ್ಕ್, ಲಿಪ್ ಮಾಸ್ಕ್, ಕ್ಯೂಕುಂಬರ್. ಫೇಸ್ ಮಾಸ್ಕ್ ಹಾಕೊಂಡಿದ್ದೀನಲ್ಲ, ಕರೆಕ್ಟಾಗಿ ಮಾತಾಡೋಕ್ಕಾಗಲಿಲ್ಲ. ನಾಳೆ ಎಷ್ಟೊತ್ತಿಗೆ ಆಗುತ್ತೋ ಅಂತ ಕಾಯ್ತಾ ಇದ್ದೀನಿ.
ಅಯ್ಯೋ ಶಿವನೇ, ಒಂದ್ ಫೋಟೋಗೆ ಇಷ್ಟೆಲ್ಲ ಪ್ರಿಪರೇಷನ್ ಬೇಕಾ? ಶ್ರಾವಣಿ, ರೆಡಿನಾ? ಒಂಥರ ರೆಡಿನೇ, ಆದರೂ ಡ್ರೆಸ್ ವಿಷಯದಲ್ಲಿ ಇನ್ನೂ ಕನ್ಫ್ಯೂಸ್ ಆಗಿದ್ದೀನಿ ಚಿಕ್ಕಮ್ಮ. ಇನ್ನೂ ಕನ್ಫ್ಯೂಷನ್ನಾ? ಶ್ರಾವಣಿ, ಭಾವ ಹೊರಗಡೆ ಹೋಗೋಕ್ಕಿಂತ ಮುಂಚೆ ನೀನು ಅವ್ರ ಜೊತೆ ಫೋಟೋ ತಗೋಬೇಕು. ನೆನಪಿದೆ ತಾನೇ? ನೆನ್ಪಿರೋದಾ? ಒಂದೊಂದು ಕ್ಷಣನೂ ಅದೇ ಜಪ ಮಾಡ್ತಿದ್ದೀನಿ ಚಿಕ್ಕಮ್ಮ. ಆದ್ರೆ ಯಾವ ಕಲರ್ ಬಟ್ಟೆ ಹಾಕೋಬೇಕು ಅಂತ ಗೊತ್ತಾಗ್ತಿಲ್ಲ. ಅಪ್ಪ ಯಾವ ಕಲರ್ ಬಟ್ಟೆ ಹಾಕ್ತಿದ್ದಾರೆ ಅಂತ ಗೊತ್ತಾದ್ರೆ ಅದೇ ಕಲರ್ ಮ್ಯಾಚಿಂಗ್ ಬಟ್ಟೆ ಹಾಕೋತೀನಿ. ಏನು ಮ್ಯಾಚಿಂಗಾ? ನೀನು ದೊಡ್ಡಪ್ಪಂಗ್ ಮ್ಯಾಚಿಂಗ್ ಡ್ರೆಸ್ ಹಾಕೋಬೇಕಂದ್ರೆ ಮೊದ್ಲು ದೊಡ್ಡಪ್ಪ ಯಾರು ಹಾಕೋತಾರೆ ಅಂತ ನಿಮ್ಗೆ ಗೊತ್ತಾಗ್ಬೇಕಲ್ಲ. ಅದೇ ಗೊತ್ತಾಗುತ್ತೆ. ಹೇಗೆ ಅಂದ್ರೆ, ಇವತ್ತು ನೀನ್ ಅಪ್ಪನ ರೂಮ್ ಹೋಗ್ಬಿಟ್ಟು ಅಪ್ಪ ಇವತ್ತು ಹಾಕೊಳಕ್ ಯಾವ ಬಟ್ಟೆ ತೆಗ್ದಿಟ್ಟಿದ್ದಾರೆ ಅಂತ ನೋಡ್ಕೊಂಡು ಬರ್ಬೇಕು. ಆಗ ನಾನು ಮ್ಯಾಚಿಂಗ್ ಬಟ್ಟೆ ಹಾಕೊಂಡ್ಬಿಡ್ತೀನಿ. ಏನು, ನಾನ್ ದೊಡ್ಡಪ್ಪನ ರೂಮ್ ಹೋಗ್ಬೇಕಾ? ಇಲ್ಲಪ್ಪ, ನಾನು ಹೋಗಲ್ಲ. ದೊಡ್ಡಪ್ಪ ನನ್ನ ನೋಡಿ ನೀನ್ ಯಾಕೆ ಇಲ್ಲಿಗೆ ಬಂದಿದ್ಯಾ ಅಂತ ನನ್ನ ಕೇಳಿದ್ರೆ ನಾನೇನ್ ಹೇಳಿ? ನಾನಂತೂ ಹೋಗಲ್ಲಪ್ಪ. ಪಿಂಕಿ, ಸ್ವಲ್ಪ ಸುಮ್ಮನೆ ಇರ್ತೀಯಾ? ಶ್ರಾವಣಿ, ನಿಮ್ಮಪ್ಪನ ಜೊತೆ ಫೋಟೋ ತೆಗೆಸ್ಕೊಳ್ಳೋದಕ್ಕೆ ಇಷ್ಟೆಲ್ಲ ಮಾಡ್ತಿದ್ಯಾ, ಅದ್ರ ಜೊತೆ ಈ ಕೆಲ್ಸನೂ ಒಂದಾಗ್ಬಿಡ್ಲಿ. ನೀನೇ ಭಾವನ್ ರೂಮ್ಗೆ ಹೋಗಿ ಅವ್ರು ಯಾವ ಡ್ರೆಸ್ ಹಾಕೋತಿದ್ದಾರೆ ಅಂತ ತಿಳ್ಕೊಂಡ್ ಬಾ. ಏನೋ ಅಪ್ಪನ ರೂಮಿಗೆ ನಾನು ಹೋಗದ? ಅಪ್ಪಿ ತಪ್ಪಿ ಅಪ್ಪ ಏನಾದ್ರೂ ನೋಡ್ಬಿಟ್ರೆ? ನೋಡ್ಯಾ, ಇಷ್ಟು ಭಯ ಇರೋ ನೀನು ಮ್ಯಾಚಿಂಗ್ ಡ್ರೆಸ್ ಹಾಕೋಬೇಕು ಅಂತ ಆಸೆ ಪಡ್ತಿದ್ಯಾ. ಬರೀ ಆಸೆ ಪಟ್ರೆ ಸಾಲದು ಶ್ರಾವಣಿ, ಆಸೆ ಪಟ್ಟಿದ್ದನ್ನ ದಕ್ಕಿಸ್ಕೊಳ್ಳೋ ಧೈರ್ಯನೂ ಇರ್ಬೇಕು. ಇತ್ತೀಚೆಗೆ ಮನೇಲಿ ನಡೀತಿರೋದನ್ನೆಲ್ಲ ಗಮನಿಸ್ತಿದ್ರೆ ನಿಮ್ಮಪ್ಪ ನಿನಗೆ ಹತ್ರ ಆಗೋ ಸಮಯ ದೂರ ಇಲ್ಲ ಅಂತ ಅನ್ಸುತ್ತೆ ಶ್ರಾವಣಿ. ಬಿ ಪಾಸಿಟಿವ್, ಎಲ್ಲ ಒಳ್ಳೇದಾಗತ್ತೆ. ಹಾಗಿದ್ರೆ ಅಪ್ಪನ ರೂಮಿಗೆ ನಾನೇ ಹೋಗಿ ನೋಡ್ಕೊಂಡ್ ಬಂದ್ಬಿಡ್ಲ? ವಿಜಯೀ ಭವ, ಹೋಗ್ಬಾ. ಅರೆ, ಏನ್ ನೋಡ್ತಿದ್ಯಾ? ಆಲ್ ದಿ ಬೆಸ್ಟ್. ಪ್ರಶಾಂತ್ ಸರ್. ಇವತ್ತು ಮೊದಲು ಮೆಡಿಕಲ್ ಕಾಲೇಜ್ ಇನಾಗ್ರೇಷನ್ಗೆ ಹೋಗ್ಬೇಕಲ್ಲ, ಅದಾದ್ಮೇಲೆ ಪಾರ್ಟಿ ಆಫೀಸಿಗೆ ಬರ್ತೀನಿ ಅಂತ ಹೇಳ್ಬಿಡಿ. ಓಕೆ ಸರ್, ನಾನು ಅದನ್ನೆಲ್ಲ ವ್ಯವಸ್ಥೆ ಮಾಡಿಸ್ತೀನಿ. ಗುಡ್. ಹಾಗೆ ಈ ಕಾಲೇಜಿಗೆ ಬರೋ ಗೆಸ್ಟ್ ಲಿಸ್ಟ್ನೆಲ್ಲ ಪ್ರಿಪೇರ್ ಮಾಡಿ, ಅಲ್ಲೇ ಒಂದು ಪ್ರೆಸ್ ಕಾನ್ಫರೆನ್ಸ್ ಅರೇಂಜ್ ಮಾಡಿ. ನಾನು ಸ್ನಾನ ಮಾಡಿ ಬರ್ತೀನಿ. ಓಕೆ ಸರ್. ಅಪ್ಪ ಈಗ ಸ್ನಾನಕ್ಕೆ ಹೋಗ್ತಿದ್ದಾರೆ ಅಂದ್ರೆ ಯಾವ ಡ್ರೆಸ್ ಹಾಕೋಬೇಕು ಅನ್ನೋದನ್ನ ಡಿಸೈಡ್ ಮಾಡಿ ಆಚೆ ಎತ್ತಿಟ್ಟಿರ್ತಾರೆ. ಇದೇ ಒಳ್ಳೆ ಟೈಮು. ಹೇಗಾದ್ರೂ ಮಾಡಿ ಅಪ್ಪ ಯಾವ ಕಲರ್ ಡ್ರೆಸ್ ಹಾಕೋತಾರೆ ಅಂತ ಗೊತ್ತಾದ್ರೆ ನಾನು ಅದೇ ಕಲರ್ ಮ್ಯಾಚಿಂಗ್ ಬಟ್ಟೆ ಹಾಕೋಬಹುದು. ಅಪ್ಪ ಮಗಳು ಮ್ಯಾಚಿಂಗ್, ಫೋಟೋದಲ್ಲಿ ಫುಲ್ಲು ಮಿಂಚಿಂಗ್. ಏನ್ ಪಿಂಕಿ? ವಾವ್,
ಅಕ್ಕ ಈ ಕಲರ್ ನಿಂಗೆ ಸಖತ್ತಾಗಿ ಕಾಣಿಸ್ತಿದೆ. ಸೂಪರ್. ಅಪ್ಪ ಸೆಲೆಕ್ಟ್ ಮಾಡಿರೋ ಕಲರ್ ಅಲ್ವಾ, ಚೆನ್ನಾಗಿ ಕಾಣಿಸ್ಲೇಬೇಕು. ಅಪ್ಪನ ಡ್ರೆಸ್ ನೆನ್ ಡ್ರೆಸ್ ಮ್ಯಾಚಿಂಗ್. ಗುಡ್ ಮ್ಯಾಚಿಂಗ್.